ಮೂರು ಈಗ ಒಂದು ಲೈಸೆನ್ಸ್ ಉದ್ಯಮಿ ಅಂತ ಹೇಳ್ತಾರೆ. ಅದು ಹೊರಗಡೆ ಮಾಡಿಸ್ಕೋಬೇಕಾದ್ರೆ 2000 ನೀವು ಗೌರ್ಮೆಂಟ್ ಅದರಿಂದ ನೀವು ಲೋನ್ ತಗೋಬಹುದು. GST ನಂಬರ್ ಅದು ಒಂದು 2 ದಿನ ನೀವು ಲೋನ್ ತಗೋಬಹುದು. ವಿಶ್ವಕರ್ಮದಾಗಿ ತಗೋಬೇಕಂತೇನಿಲ್ಲ, ಬಿಸ್ನೆಸ್ ಮೇಲೆ ತಗೋಬಹುದು. ಯಾವ ಬ್ಯಾಂಕಲ್ಲಿ ತಗೋಬಹುದು. ಮತ್ತೆ ನೀವು ಸಂಸ್ಥೆಗಳು ಬರ್ತಾವಲ್ಲ, ಸರ್ಕಾರಿ ಸಂಸ್ಥೆಗಳು. ನಿಮ್ಮ ಊರಲ್ಲಿ ನಿಮ್ಮದು ಗಣಪ ಸಮಾಜದ ಸರ್ಕಾರಿ ಸಂಘಗಳು ಮಾಡಿಲ್ಲ ಯಾವ್ದಾದ್ರು ಹಳ್ಳಿಯಲ್ಲಾಗಲಿ ಯಾವ್ದಾದ್ರು ಗ್ರಾಮದ್ದು ತಾಲೂಕು ಪ್ಲೇಸಲ್ಲಿ ಜಿಲ್ಲಾ ಲೆವೆಲಲ್ಲಿ ಇದಾವ ಮಾಡ್ಬೇಕಲ್ಲ. ಕೋಆಪರೇಟಿವ್ ಸೊಸೈಟಿ ನಿಮಗೆ ಸಹಕಾರಿ ಸಂಘಗಳು ಇದಾವೆ. ಗಣಪ ಸಮಾಜ ಯಾಕಂದ್ರೆ ಹೈಯೆಸ್ಟ್ ಜನಸಂಖ್ಯೆ ನಿಮ್ದೇ ಇರೋದು ಈ ನಮ್ಮ ಬೆಳೆದಲ್ಲಿ. ಬಿಜಾಪುರ, ಬಾಗಲಕೋಟೆ, ಬೀದರ್ ಮತ್ತೆ ಗುಲ್ಬರ್ಗ, ಯಾದಗಿರಿದಲ್ಲೂ ಅಷ್ಟು ಜನ ಇಲ್ಲ ಅಂತ ನಮ್ಗೆ ಒಂದು ಸಹಕಾರ ಸಂಸ್ಥೆ ಎಲ್ಲರೂ ಬೇಕಾಗಿ ಬಂದಿರಲ್ಲ. ಇದು ನೀವು ಬೆಸ್ಟ್ ಅವಕಾಶ. ನೀವೇ ಸೇರ್ಕೊಂಡು ಮಾಡ್ಬೋದು. 3 ಜನ ಇರಬೇಕು ಅದರಲ್ಲಿ. ಅದರಿಂದ ಏನಪ್ಪ ಅಂದ್ರೆ ಲೋನ್ ನೀವೇ ಸೃಷ್ಟಿ ಮಾಡ್ಬೇಕು. ಬಡ್ಡಿನೂ ಬೆಳೆದ್ರೆ ನೀವೇ ಲೋನ್ ಸೃಷ್ಟಿ ಮಾಡ್ಬೋದು. ನೀವೇ ಕೊಡ್ಬೋದು. ಸರ್ಕಾರ ಇದಕ್ಕೆಲ್ಲ ಒಂದು ನುಡಿ ಕೊಡೋದಕ್ಕೆ ಇದು ಬರೀ ಲೋನ್ ಕೊಡ್ಲಿಕ್ಕೆ ಅಥವಾ 15,000 ರೂಪಾಯಿ ಎಕರೆ ಕೊಡ್ಲಿಕ್ಕೆ ಅಥವಾ ದಿನ ಕೊಡ್ಲಿಕ್ಕೆ ಅಂತಲ್ಲ. ಹಿಂದೆ ತಮಿಳುನಾಡಲ್ಲಿ ಒಂದು ಚಾಮರಾಜ ನಾಡು ಕೇಳಿದ, ಚಾಮರಾಜ ನಾಡು ಅಂತ ಹೇಳಿ, ಅಥವಾ ರಾಜಗೋಪಾಚಾರಿ ಅಂತ ಕೇಳಿದ, ಅಲ್ಲಿ ಸಿಸ್ಟಮ್ ಇತ್ತು. ಸಪೋಸ್ ಬೆಳಿಗ್ಗೆ ಮಗ ಅಂದ್ರೆ ಬೆಳಿಗ್ಗೆ ಬಂದು ಕಲಿಬೇಕು, ಬೇರೆ ಹೋಗಂಗಿಲ್ಲ ಬರಂಗಿಲ್ಲ. ಹಡಪದ ಅಂದ್ರೆ ಅವ್ರಿಗೆ ಅದೇ ಮಾಡ್ಬೇಕು, ನಾವು ಮಾಡಂಗಿಲ್ಲ. ಆ ಸಿಸ್ಟಮ್ ಇದೆ. ಅದರ ನಂತರ ಚಾಮರಾಜ ನಾಡು ಅಂತ ಹೇಳ್ತಿಲ್ಲ, ಊರೇನ್ ಮಾಡಿದ್ರು ರಾಜಗೋಪಾಲ